ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್. ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಿದ್ದೀರಾ ಸ್ಟೈಲ್ ಲಿಂಕ್. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಮ್ಮದು ಟಾಪ್ 10 ಫೇಸ್ ವಾಶ್. ಎಲ್ಲರಿಗೂ ಬೇಕು ಕ್ಲಿಯರ್ ಸ್ಕಿನ್. ಆದರೆ ಎಸೆನ್ಷಿಯಲ್ ಸ್ಟೆಪ್ ಆಫ್ ದ ಸ್ಕಿನ್ ಕೇರ್ ಯಾವುದು ಅಂದರೆ ಫಸ್ಟು ಫೇಸ್ ವಾಶ್. ಒಬ್ಬೊಬ್ಬರದ್ದು ಒಂಥರ ಸ್ಕಿನ್ ಟೈಪ್ ಇರುತ್ತೆ. ಒಬ್ಬರದ್ದು ನಾರ್ಮಲ್ ಸ್ಕಿನ್ ಆಗಿರ್ಬೋದು, ಇಲ್ಲ ಆಯಿಲಿ ಸ್ಕಿನ್ ಆಗಿರ್ಬೋದು, ಇಲ್ಲ ಡ್ರೈ ಸ್ಕಿನ್ ಆಗಿರ್ಬೋದು. ಒಂದೊಂದು ಥರ ಸ್ಕಿನ್ಗೂ ಒಂದೊಂದು ಥರ ಫೇಸ್ ವಾಶ್ ಇದೆ. ಅದಕ್ಕಿಂತ ಮುಂಚೆ ನಿಮ್ದು ಯಾವ ಸ್ಕಿನ್ ಟೈಪ್ ಇದೆ ಅಂತ ತಿಳ್ಕೊಳ್ಳೋಣ. ಅದಾದಮೇಲೆ ಯಾವ ಸ್ಕಿನ್ಗೆ ಯಾವ ಫೇಸ್ ವಾಶ್ ಇದೆ ಅಂತ ತಿಳ್ಕೊಳ್ಳೋಣ. ಬನ್ನಿ ಸ್ಟಾರ್ಟ್ ಮಾಡಿ. ಈ ಕಡೆಯಿಂದ ಬೆಸ್ಟ್ ಟಿಪ್ಸ್ ಯಾವುದಂದ್ರೆ, ನೀವು ನಿಮ್ಮ ಸ್ಕಿನ್ ಟೈಪ್ನ ನೋಡಿಕೊಂಡು ಅದರ ಬೇಸಿಸ್ ಮೇಲೆ ನೀವು ಫೇಸ್ ವಾಶ್ ತೊಗೋಬೇಕು. ಒಬ್ಬರದ್ದು ಆಯಿಲಿ ಸ್ಕಿನ್ ಆಗಿರ್ಬೋದು, ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್, ಕಾಂಬಿನೇಷನಲ್ಲಿ ಇಲ್ಲಾಂದರೆ ಸೆನ್ಸಿಟಿವ್ ಆಗಿರ್ಬೋದು. ಆ ಬೇಸಿಸ್ ಮೇಲೆ ತೊಗೋಬೇಕು. ನೀವು ಈಗ ಡ್ರೈ ಇರೋ ಆಯಿಲಿ ಸ್ಕಿನ್ ತೊಗೊಂಡ್ರೆ ಏನಾಗೋ ಚಾನ್ಸ್ ಇರುತ್ತೆ, ಆ್ಯಕ್ನಿ ಆಗೋ ಚಾನ್ಸ್ ಇರುತ್ತೆ, ಓವರ್ ಹೆಡ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಸ್ಕಿನ್ ಟೈಪ್ ನೋಡಿಕೊಂಡು ಫೇಸ್ ವಾಶ್ ತೊಗೊಳ್ಳಿ. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಬಜೆಟಲ್ಲಿ ಇರಬೇಕು. ನೀವು ಫೇಸ್ ವಾಶ್ ಫುಲ್ ಕಾಸ್ಟ್ಲಿ ಇರೋದು ತೊಗೊಂಡು ನೀವು ಕೆಮಿಕಲ್ ಅದನ್ನ ಲಾಂಗ್ ಟರ್ಮ್ ತನಕ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀವು ಬಜೆಟ್ ಫ್ರೆಂಡ್ಲಿ ಇರೋದು ತೊಗೊಂಡ್ರೆ ಅದು ಲಾಂಗ್ ಟರ್ಮ್ ತನಕ ಯೂಸ್ ಮಾಡ್ಬೋದು. ಥರ್ಡ್ ಒನ್ ಬಂದ್ಬಿಟ್ಟು ನೋ ಹಾರ್ಮ್ಫುಲ್ ಕೆಮಿಕಲ್. ಪ್ಯಾರಾಬಲ್ ಆಗಿರ್ಬೋದು, ಮಿನರಲ್ ಆಗಿರ್ಬೋದು, ಇಲ್ಲಾಂದರೆ ಸಿಲಿಕಾನ್, ಇಲ್ಲಾಂದರೆ ಆರ್ಟಿಫಿಷಿಯಲ್ ಫ್ರೆಗ್ರೆನ್ಸ್ ಆ ಥರ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮದು ಬಾಡಿ ಸ್ಕಿನ್ಗಿಂತ ಫೇಸ್ ಸ್ಕಿನ್ನು ಫುಲ್ ಸೆನ್ಸಿಟಿವ್ ಆಗಿರುತ್ತೆ. ಅದರಿಂದ ಇರಿಟೇಟ್ ಆಗೋ ಚಾನ್ಸ್ ಇರುತ್ತೆ. ಸೊ ನೋ ಕೆಮಿಕಲ್ ಇರೋದನ್ನ ಯೂಸ್ ಮಾಡಿ. ಫೋರ್ತ್ ಒನ್ ಬಂದ್ಬಿಟ್ಟು ಸ್ಮಾರ್ಟ್ ಶಾಪಿಂಗ್. ಇವಾಗ ಯಾರು ಆ್ಯಕ್ಟರ್ಸ್ ಮಾಡ್ತಿದ್ದಾರೆ ಅಂತ, ಇಲ್ಲಾಂದರೆ ಬಾಟಲ್ ಚೆನ್ನಾಗಿದೆ ಅಂತ ಇನ್ಫ್ಲೂಯೆನ್ಸ್ ಆಗಿ ತೊಗೋಬೇಡಿ. ನಿಮ್ಮ ಪರ್ಪಸ್, ನಿಮ್ಮ ಫೇಸ್ಗೆ ಅದು ಮ್ಯಾಚ್ ಆಗುತ್ತಾ, ಎಲ್ಲ ಕೆಮಿಕಲ್ಸ್ ಇಲ್ವಾ, ಆ ಥರ ಎಲ್ಲ ನೋಡ್ಬಿಟ್ಟು ತೊಗೊಳ್ಳಿ. ಫಿಫ್ತ್ ಒನ್ ಬಂದ್ಬಿಟ್ಟು ಪರ್ಪಸ್. ಈಗ ನಿಮ್ಮದು ಆ್ಯಕ್ನಿ ಸ್ಕಿನ್ ಇತ್ತು ಅಂದರೆ ನೀವು ಯೂಸ್ ಮಾಡೋ ಫೇಸ್ ವಾಶಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಕಂಟೆಂಟ್ ಇದೆ ನೋಡಿ. ಇಲ್ಲಾಂದರೆ ಈಗ ನಿಮ್ಮದು ಆಯಿಲಿ ಸ್ಕಿನ್ ಇತ್ತು ಅಂದರೆ ಅದರಿಂದ ನೀವು ಯೂಸ್ ಮಾಡೋ ಫೇಸ್ ವಾಶಿಂದ ಆಯಿಲ್ ರಿಡ್ಯೂಸ್ ಆಗ್ತಾ ಇದೆಯಾ, ನಿಮ್ಮದು ಪರ್ಪಸ್ ಎಲ್ಲ ಫುಲ್ಫಿಲ್ ಮಾಡ್ತಾ ಇದೆಯಾ ಅದನ್ನೆಲ್ಲ ನೋಡಿ. ಈಗ ಮುಖ ಇರಿಟೇಟ್ ಆಗ್ತಾ ಇದೆಯಾ ಅದನ್ನೆಲ್ಲ ನೋಡಿಬಿಟ್ಟು ತೊಗೊಳ್ಳಿ. ಹಾರ್ಮ್ಫುಲ್ ಕೆಮಿಕಲ್ನ ದೂರ ಇಡೋಕ್ಕೆ ಟ್ರೈ ಮಾಡಿ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪ್ಯಾರಾಬಲ್. ಮೀಥೈಲ್ ಪ್ಯಾರಾಬಲ್ ಆಗಿರ್ಬೋದು, ಈಥೈಲ್ ಪ್ಯಾರಾಬಲ್ ಆಗಿರ್ಬೋದು, ಅದನ್ನ ದೂರ ಇಡೋಕ್ಕೆ ಟ್ರೈ ಮಾಡಿ. ಅದೇನು ಮಾಡುತ್ತೆ ಅಂದರೆ ನಿಮ್ಮ ಸ್ಕಿನ್ನ ಇರಿಟೇಟ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಪ್ಯಾರಾಬಲ್ ಇಲ್ಲದೆ ಇರೋದನ್ನ ಯೂಸ್ ಮಾಡಿ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಫ್ಯಾಲಿಡ್ಸ್. ಫ್ಯಾಲಿಡ್ಸ್ ಏನು ಮಾಡುತ್ತೆ ಅಂದರೆ ನೀವು ಫೇಸ್ ವಾಶ್ ಮಾಡ್ಕೋತಿಲ್ಲ, ಅದು ಮುಖದ ಮೇಲೆ ಬಂದ್ಬಿಟ್ಟು ಅಂಟ್ಕೋತೆ. ಅದಕ್ಕೋಸ್ಕರ ನೀವು ಫ್ಯಾಲಿಡ್ಸ್ ಇದ್ದರೂ ಕಂಟೆಂಟ್ನ ಯೂಸ್ ಮಾಡಿ. ಈಗಾಗಲೇ ಬೇಜಾನ್ ಕಂಟ್ರಿಲಿ ಅದನ್ನ ಆಗಲೇ ಬ್ಯಾನ್ ಮಾಡಿದ್ದಾರೆ. ಸೊ ಫ್ಯಾಲಿಡ್ಸ್ ಇಲ್ದಿರೋದನ್ನ ನೋಡ್ಬಿಟ್ಟು ಯೂಸ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮಿನರಲ್ ಆಯಿಲ್. ಮಿನರಲ್ ಆಯಿಲ್ ನಿಮ್ಮ ಮುಖಕ್ಕೆ ಶೈನ್ ಕೊಡುತ್ತೆ. ಅದರಿಂದ ನಿಮಗೆ ಎಫೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆ್ಯಕ್ನಿ ಆಗೋ ಚಾನ್ಸಸ್ ಇರುತ್ತೆ. ಪೋರ್ಸ್ನ ಕ್ಲೋಸ್ ಮಾಡುತ್ತೆ, ಆಮೇಲೆ ಬ್ಯಾಕೆಟ್ಸ್ ಆಗುತ್ತೆ. ಸೊ ಮಿನರಲ್ ಆಯಿಲ್ನ ಯೂಸ್ ಮಾಡೋದು ಬಿಡಿ. ನೆಕ್ಸ್ಟ್ ಬಂದುಬಿಟ್ಟು ಆರ್ಟಿಫಿಷಿಯಲ್ ಸ್ಮೆಲ್. ಅದರಿಂದ ತುಂಬ ಕೆಮಿಕಲ್ ಸ್ಮೆಲ್ ಬರ್ತಾ ಇದ್ರೆ ಅದರಿಂದ ದೂರ ಇರೋಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ಅದರಿಂದ ನ್ಯಾಚುರಲ್ ಆಗಿರ್ಬೋದು, ಇಲ್ಲಾಂದರೆ ಸ್ಪೈಸಸ್, ಹರ್ಬ್ಸ್ ಅದರಿಂದ ಬರ್ತೀವಿ ಅಲ್ಲಿ ತನಕ ಇದ್ದರೆ ಓಕೆ. ಅದೇನಾದರೂ ಕೆಮಿಕಲ್ ಜಾಸ್ತಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪ್ಲೀಸ್ ಅಲ್ಲಿಂದ ಬಿಟ್ಬಿಡಿ ಅದನ್ನ. ನೆಕ್ಸ್ಟ್ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಕಲರ್. ಫುಲ್ ಡಾರ್ಕ್ ಕಲರ್ ಎಲ್ಲ ಕಾಣ್ತಾ ಇದ್ರೆ ಪ್ಲೀಸ್ ಅದರಿಂದ ಮೊದಲು ದೂರ ಇದ್ಬಿಡಿ. ನೆಕ್ಸ್ಟ್ ಬಂದ್ಬಿಟ್ಟು ಸಲ್ಫೇಟ್ ಇರಬಾರ್ದು ಮತ್ತು ಆಲ್ಕೋಹಾಲ್ ಇರಬಾರ್ದು. ಅವೆರಡು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಪ್ರಾಡಕ್ಟ್ ಥಿಕ್ನೆಸ್ನ ಜಾಸ್ತಿ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಅವೆರಡು ಕಂಟೆಂಟ್ ಇಲ್ದಿರೋದು ನೋಡ್ಬಿಟ್ಟು ಫೇಸ್ ವಾಶ್ ತೊಗೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರೈಕ್ಲೋಸೈನ್ ಕೂಡ ಇರಬಾರ್ದು, ಆಮೇಲೆ ಸ್ಯಾಲಿಕ್ಸಿನ್ ಕೂಡ ಇರಬಾರ್ದು. ಅವೆರಡು ಬ್ಯಾಕ್ಟೀರಿಯಾ ತೆಗೆದುಬಿಡುತ್ತೆ, ಆದರೆ ಮುಖಕ್ಕೆ ಅಲರ್ಜಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅವೆರಡು ಕಂಟೆಂಟ್ ಇಲ್ದಿರೋದು ನೋಡ್ಬಿಟ್ಟು ತೊಗೊಳ್ಳಿ. PG ಕಂಟೆಂಟ್ ಕೂಡ ಇರಬಾರ್ದು. PG ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕನ್ಸಿಸ್ಟೆಂಟ್ ಇರೋಕ್ಕೆ, ಆಮೇಲೆ ಥಿಕ್ನೆಸ್ನ ಜಾಸ್ತಿ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ PG ಇರೋದ್ರ ಕಂಟೆಂಟ್ ನೋಡ್ಬಿಟ್ಟು ಫೇಸ್ ವಾಶ್ನ ತೊಗೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಯಾವ ಸ್ಕಿನ್ ಟೈಪ್ ಇದೆ ಅಂತ ತಿಳ್ಕೊಬೇಕು. ಇದು ತುಂಬ ಇಂಪಾರ್ಟೆಂಟ್ ಕೂಡ. ಯಾಕೆಂದರೆ ಯಾವ ಸ್ಕಿನ್ ಟೈಪ್ ಇದೆ ಆ ಬೇಸಿಸ್ ಮೇಲೆ ನೀವು ಫೇಸ್ ವಾಶ್ನ ತೊಗೊಳ್ಳೋದು. ನಿಮ್ಮದು ಆಯಿಲಿ ಸ್ಕಿನ್ ಆಗಿರ್ಬೋದು, ಡ್ರೈ ಸ್ಕಿನ್ ಆಗಿರ್ಬೋದು, ನಾರ್ಮಲ್ ಸ್ಕಿನ್ ಆಗಿರ್ಬೋದು, ಇಲ್ಲ ಕಾಂಬಿನೇಷನ್ ಆಗಿರ್ಬೋದು, ಇಲ್ಲ ಸೆನ್ಸಿಟಿವ್ ಆಗಿರ್ಬೋದು. ಸ್ಕಿನ್ ಟೈಪ್ ಯಾವತ್ತೂ ಪರ್ಮನೆಂಟ್ ಆಗಿರಲ್ಲ. ಯಾಕೆಂದರೆ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏಜಿಂದ ಏಜ್ಗೆ ಹೋದಂಗೆ ನಿಮ್ಮದು ಸ್ಕಿನ್ ಟೈಪ್ ಇದೆಯಲ್ಲ ಅದು ಚೇಂಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆಮೇಲೆ ವೆದರಿಂದ ವೆದರ್ ಚೇಂಜ್ ಆದಾಗ ನಿಮ್ಮದು ಸ್ಕಿನ್ ಟೈಪ್ ಕೂಡ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಹಾರ್ಮೋನಲ್ ಚೇಂಜಸ್ ಆದರೂ ಕೂಡ ನಿಮ್ಮದು ಸ್ಕಿನ್ ಟೈಪ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮದು ಫೇಸ್ ಟೈಪ್ ಯಾವುದಿದೆ ಅಂತ ನೀವು ತಿಳ್ಕೊಬೇಕು ಅಂದರೆ ಮೊದಲು ನೀವು ಫೇಸ್ನ 2 ಝೋನ್ ಆಗಿ ಡಿವೈಡ್ ಮಾಡಿ. ಒಂದು T ಝೋನ್ ಇಂಟೀರಿಯರ್ ಅಂತಾರೆ, U ಝೋನ್ ಒಂದು ಎಕ್ಸ್ಟೀರಿಯರ್ ಅಂತಾರೆ. ಸೊ ಆ ಥರ ಡಿವೈಡ್ ಮಾಡಿದ್ಮೇಲೆ ನೀವು ಮೈಲ್ಡಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ನೋ ಸೋಪ್ ಯೂಸ್ ಮಾಡಬೇಡಿ, ಬರೀ ಫೇಸ್ ವಾಶ್ ಮಾಡಿಕೊಂಡು ನೋ AC ಜಾಗದಲ್ಲಿ ಹೋಗಿ ಕೂತ್ಕೊಂಡು ಬರೀ ಫ್ಯಾನ್ ಅಷ್ಟೇ ಆನ್ ಮಾಡಿ 30 ಮಿನಿಟ್ಸ್ ವೇಟ್ ಮಾಡಿ. ಆಮೇಲೆ 2 ಟಿಶ್ಯೂ ಪೇಪರ್ ತೊಗೊಂಬಿಟ್ಟು ಒಂದು U ಝೋನಲ್ಲಿ ಒಂದ್ಸತಿ, T ಝೋನಲ್ಲಿ ಒಂದ್ಸತಿ ರಬ್ ಮಾಡಿ ನೋಡಿ. ಅಕಸ್ಮಾತ್ ಏನಾದರೂ ಎರಡರಲ್ಲೂ ಆಯಿಲ್ ಇತ್ತು ಅಂದರೆ ಅದು ಆಯಿಲಿ ಸ್ಕಿನ್ ಅಂತ. ಅಕಸ್ಮಾತ್ ಏನೋ ಆಯಿಲಿ ಇರಲಿಲ್ಲ ಅಂದರೆ ಅದು ನಿಮ್ಮದು ನಾರ್ಮಲ್ ಸ್ಕಿನ್ ಅಂತ. ಆಮೇಲೆ ಟೈಟಾಗಿ ಫ್ಲೇಕಿ ಆಗಿದ್ರೆ ಅದು ಡ್ರೈ ಸ್ಕಿನ್ ಅಂತ ಅರ್ಥ. ಆಮೇಲೆ T ಝೋನಲ್ಲಿ ಆಯಿಲ್ ಇದ್ದು U ಝೋನಲ್ಲಿ ಆಯಿಲ್ ಇಲ್ಲ ಅಂದರೆ ಅದು ಕಾಂಬಿನೇಷನಲ್ ಅಂತ ಅರ್ಥ. ನಿಮ್ಗೆ ಏನಾದರೂ ಇಚ್ಚಿಂಗ್ ಆಗಿ ರೆಡ್ನೆಸ್ ಆಗಿದ್ರೆ ಅದು ಸೆನ್ಸಿಟಿವ್ ಸ್ಕಿನ್ ಅಂತ ಅರ್ಥ. ಇವಾಗ ನಿಮ್ದು ಯಾವ ಸ್ಕಿನ್ ಟೈಪ್ ಯಾವ ಫೇಸ್ ವಾಶ್ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟ್ ಒಂದು ಬಂದುಬಿಟ್ಟು ಗ್ರೀನ್ ಬೆರಿ ಆರ್ಗ್ಯಾನಿಕ್ ಚಾರ್ಕೋಲ್. ಇದರಲ್ಲಿ ವಿಟಮಿನ್ C ಕಂಟೆಂಟ್ ಇದೆ. ಆಮೇಲೆ ಇದು ಆರ್ಗ್ಯಾನಿಕ್ ಇರೋದ್ರಿಂದ ಇದು ಕೆಮಿಕಲ್ ಫ್ರೀ ಫೇಸ್ ವಾಶ್ ಆಗುತ್ತೆ. ಇದನ್ನು ನೀವು ಯಾವ ಥರ ಸ್ಕಿನ್ ಬೇಕಾದರೂ ಯೂಸ್ ಮಾಡ್ಬೋದು. ಆಲ್ ಟೈಪ್ ಸ್ಕಿನ್ಗೂ ವರ್ಕ್ ಆಗುತ್ತೆ. ಆಮೇಲೆ ನೀವು ಇಂಥ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಕೋಬೋದು. ಸೆಕೆಂಡ್ ಒಂದು ಬಂದ್ಬಿಟ್ಟು ಸೆಟಫಿಲ್. ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ ರೆಕಮೆಂಡ್ ಮಾಡೋದೇ ಸೆಟಫಿಲ್ನ. ಆಮೇಲೆ ಇದು ಕೆಮಿಕಲ್ ಫ್ರೀ ಕೂಡ ಇರುತ್ತೆ. ಆಮೇಲೆ ಇದು ಡ್ರೈ ಸ್ಕಿನ್ನಿಂದ ಸೆನ್ಸಿಟಿವ್ ಸ್ಕಿನ್ ತನಕನೂ ವರ್ಕ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡ್ರೈ ಸ್ಕಿನ್ ಅವ್ರಿಗೆ ಲೆಮನ್ ಆ್ಯಂಡ್ ಹನಿ ಫೇಸ್ ವಾಶ್. ಇದರಲ್ಲಿ ಲೆಮನ್ ಎಕ್ಸ್ಟ್ರಾಕ್ಟ್ ಕೂಡ ಇದೆ, ಆಮೇಲೆ ಹನಿ ಪ್ರಾಪರ್ಟೀಸ್ ಕೂಡ ಇದೆ. ಇದು ಆಯಿಲಿ ಡ್ರೈ ಸ್ಕಿನ್ ಇರೋರಿಗೆ ತುಂಬ ಯೂಸ್ ಆಗುತ್ತೆ. ನಿಮಗೆ ಇದು ತುಂಬ ಕಾಸ್ಟ್ಲಿ ಅನಿಸುತ್ತೆ ಅಂದರೆ ಇದನ್ನ ಆಲ್ಟರ್ನೇಟ್ ಕೂಡ ಇಟ್ಟಿದ್ದೀನಿ, ಲೆಮನ್ ಗ್ರಾಸ್. ನೆಕ್ಸ್ಟ್ ಬಂದುಬಿಟ್ಟು ಅರೋಮಾ ಫೇಸ್ ವಾಶ್. ಇದು ನಿಮಗೆ 125ಇಂದ 140 ತನಕನೂ ಸಿಗುತ್ತೆ. ಆಮೇಲೆ ಇದು ರಿವ್ಯೂ ಕೂಡ ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ಯಾವುದೇ ಫ್ರೆಗ್ರೆನ್ಸ್ ಆಗಿರಲಿ, ಫ್ರೆಗ್ರೆನ್ಸ್ ಮೇಲೆ ಯಾವುದೂ ಕೂಡ ಇಲ್ಲ. ಸೊ ನೀವು ಇದನ್ನ ಆಯಿಲಿ ಸ್ಕಿನ್ ಮತ್ತು
ಕಾಂಬಿನೇಷನಲ್ ಸ್ಕಿನ್ ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಸೊ ಇದನ್ನ ಕನ್ವಿಸ್ಕೊಂಡು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಮಾಮಾರ್ತ್ ಚಾರ್ಕೋಲ್ ಫೇಸ್ ವಾಶ್. ಇದು ಬಂದ್ಬಿಟ್ಟು ಆಯಿಲಿ ಸ್ಕಿನ್ ಅವ್ರಿಗೆ ನಿಮ್ಮದು ಪೋರ್ಸ್ ಏನಿದೆಯಲ್ಲ ಅದನ್ನ ಕ್ಲೋಸ್ ಕೂಡ ಮಾಡಲ್ಲ. ಸೊ ಇದನ್ನ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ವಾವ್ ವಿಟಮಿನ್ ಸಿ ಫೇಸ್ ವಾಶ್. ಇದು ಕೆಮಿಕಲ್ ಫ್ರೀ ಇರೋದ್ರಿಂದ ನೀವು ಎಲ್ಲ ಥರ ಸ್ಕಿನ್ಗೂ ಯೂಸ್ ಮಾಡ್ಕೋಬೋದು. ನಿಮಗೆ ಇದನ್ನ ಆಲ್ಟರ್ನೇಟ್ ಕೂಡ ಇಟ್ಟಿದ್ದೀನಿ, ಸೆನ್ ಬೊಟಾನಿಕ್ ಫೇಸ್ ವಾಶ್ನ. ಇದರಲ್ಲಿ ಎಲ್ಲ ಪ್ರಾಡಕ್ಟು ಎಲ್ಲ ಸೇಮ್ ಆಗಿದೆ, ಇಂಗ್ರೀಡಿಯೆಂಟು ಪ್ರಾಡಕ್ಟ್ ಎಲ್ಲ ಸೇಮ್ ಆಗಿದೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಈ ಎರಡರಲ್ಲಿ ನೋಡ್ಬಿಟ್ಟು ತಗೊಳ್ಳಿ. ಬಂದ್ಬಿಟ್ಟು ಕಾಂಬಿನೇಷನ್ ವಿತ್ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಮಾಫಿಮ್ ರೆಮಿಡಿಲ್ ಆ್ಯಪಲ್ ಫೇಸ್ ವಾಶ್. ಇದರಲ್ಲಿ ನೀವು ಆ್ಯಪಲ್ ಎಕ್ಸ್ಟ್ರಾಕ್ಟ್ ಅಷ್ಟೇ ಇಲ್ದೇ ಅಲೋವೆರಾ ಮತ್ತು ಕೊಕೊನಟ್ ಕೂಡ ಅದರ ಎಕ್ಸ್ಟ್ರಾಕ್ಟ್ ಕೂಡ ಇರುತ್ತೆ. ಸೊ ನೀವು ಇದನ್ನ ಕೆಮಿಕಲ್ ಫ್ರೀ ಇರೋದ್ರಿಂದ ನೀವು ಕಾಂಬಿನೇಷನ್ ಮತ್ತು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಯೂಸ್ ಮಾಡ್ಕೋಬೋದು. ಎಲ್ಲ ಸ್ಕಿನ್ಗೂ ವರ್ಕ್ ಆಗೋಂಥದ್ದು ಅರ್ಬನ್ ಬೊಟಾನಿಕ್ ನೀಮ್ ಆ್ಯಂಡ್ ಟೀ ಟ್ರೀ. ಇದರಲ್ಲಿ ನೀವು ನೀಮ್ ಮತ್ತು ಟೀ ಟ್ರೀನ ಅಷ್ಟೇ ಎಕ್ಸ್ಟ್ರಾಕ್ಟ್ ಇಲ್ದೇನೆ ಇದರಲ್ಲಿ ಕೆಮಿಕಲ್ ಫ್ರೀ ಇರೋದ್ರಿಂದ ಇದು ಎಲ್ಲ ಸ್ಕಿನ್ಗೂ ವರ್ಕ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಗ್ಲೋಬಲ್ ನ್ಯಾಚುರಲ್ ಗ್ಲೈಕೋಲಿಕ್ ಆ್ಯಸಿಡ್. ಬರೀ ಇದರಲ್ಲಿ ಗ್ಲೈಕೋಲಿಕ್ ಆ್ಯಸಿಡ್ ಕಂಟೆಂಟ್ ಅಷ್ಟೇ ಇಲ್ದೇ ಸ್ಯಾಲಿಸಿಲಿಕ್ ಆ್ಯಸಿಡ್ ಕೂಡ ಇರುತ್ತೆ. ಇದರಲ್ಲಿ ಕೆಮಿಕಲ್ ಫ್ರೀ ಇರೋದ್ರಿಂದ ಇದು ಎಲ್ಲ ಥರ ಸ್ಕಿನ್ಗೂ ವರ್ಕ್ ಆಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಎಲ್ಲ ಡರ್ಮಾಲಜಿಸ್ಟು ಟೆಸ್ಟ್ ಮಾಡಿರೋಂಥ ಒಂದು ಫೇಸ್ ವಾಶ್ ಕಂಪ್ನಿ ಇದೆ, ಅದು ಡರ್ಮಾಫಿಕ್. ಇದು ಆಲ್ಮೋಸ್ಟ್ ಎಲ್ಲ ಥರ ಸ್ಕಿನ್ ಟೈಪ್ಗೂ ವರ್ಕ್ ಆಗುತ್ತೆ. ಆಮೇಲೆ ಇದು ಕೆಮಿಕಲ್ ಫ್ರೀ ಕೂಡ.